ಇಬ್ರು ಮುಖದಲ್ಲೂ ಆನಂದ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಮಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ನಿಮ್ಮಿಬ್ರನ್ನ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ನೀವು ಕೈ ಜೋಡಿಸಿ ಮುಂದೆ ಸಾಗಿಸ್ತಾ ಇದ್ರೆ ಹೋಗ್ತಾ ಹೋಗ್ತಾ ಈ ಮನೇಲಿ ನಮಗೆ ಸೋಲೆ ಇಲ್ಲ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡು ನಾದ್ನೇ ಆಗೋಳೆ, ನನ್ನ ತಮ್ಮನ ಜೊತೆ ನಿನ್ ಮದ್ವೆ ಯಾವ ಪ್ರಾಬ್ಲಮ್ ಇಲ್ಲದೆ ನಡೀತು ಅಂದ್ರೆ ನಮ್ ಎಲ್ರಿಗೂ ಒಳ್ಳೇದು, ಮುಖ್ಯವಾಗಿ ನನಗಂತೂ ತುಂಬಾ ಒಳ್ಳೇದು. ನಮ್ಮ ಮದ್ವೆ ನಡೆದ್ರೆ ನಿಮ್ಗೇನ್ ಒಳ್ಳೇದಾಗತ್ತೆ ಬಾವಾ? ಏನ್ ಒಳ್ಳೇದ? ದಿನ ಅಲ್ಲಿ ಸೋಫಾದ ಮೇಲೆ ಮಲ್ಗದ್ ನಾನಲ್ವಾ? ಆ ಟಾರ್ಚರ್ ನನಗೆ ಕಡಿಮೆ ಆಗುತ್ತೆ. ಮೊದ್ಲೇ ನಾನು ನವಯುವಕ. ಮದ್ವೆ ಹತ್ರ ಬಂದಿದೆ ಅಲ್ವಾ, ಇನ್ ಸ್ವಲ್ಪ ತಾಳ್ಮೆ ತಗೊಳ್ಳಿ, ನಿಮ್ ಸ್ಥಾನ ನಿಮಗ್ ಕೊಟ್ಬಿಡ್ತೀನಿ. ಅಬ್ಬಾ ಸಂತೋಷ, ಥ್ಯಾಂಕ್ಸ್. ಅವನಿ, ನಿನ್ನ ಶಾಶ್ವತವಾಗಿ ಈ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ನಾನೀ ಮನೆಗೆ ಅವತ್ತು ಕಾಲಿಟ್ಟಾಗಿಂದ ಹೋರಾಡ್ತಾನೇ ಇದ್ದೀನಿ. ಇಷ್ಟು ಕಾಲ ಆದಮೇಲೆ ನನ್ನ ಕನಸು ನೆರವೇರ್ತಿದೆ. ಹೋಗು ಅವನಿ, ಬೇಗ ಹೊರಟು ಹೋಗು. ಇನ್ನು ನಿನ್ನ ಯಾರು ತಡೆಯೋದಕ್ಕೂ ಆಗಲ್ಲ, ಕಾಪಾಡೋದಕ್ಕೂ ಆಗಲ್ಲ. ಹೇಳು ರುದ್ರಾಣಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ. ಹಾ ಹೇಳು. ಮದುವೆ ಹತ್ರ ಬಂದಿದೆ ಅಲ್ವಾ, ಅದಕ್ಕೇನೆ ಅಲೇಖ್ಯ ಶ್ರೀಕರ್ ಮದುವೆನ ದೇವಸ್ಥಾನದಲ್ಲಿ ಮಾಡೋಕ್ಕೆ ಏರ್ಪಾಡು ಮಾಡಿಸ್ತಾ ಇದ್ದೀನಿ. ಯಾವ ತಾಳಿನ ಶ್ರೀಕರ್ ಚಿಕ್ಕನ್ನಲ್ಲಿ ನಿಮ್ಮ ಮಾತು ಕೇಳಿ ಅಲೇಖ್ಯ ಕತ್ತಿಂದ ಕಿತ್ತು ಬಿಸಾಕದ್ನೋ ಅದೇ ತಾಳಿನ ಕಟ್ಕೋಬೇಕು ಅಂತ ನನ್ನ ಮಗಳು ಆಸೆ ಪಡ್ತಿದ್ದಾಳೆ. ಶ್ರೀಕರ್ ಅದೇ ತಾಳಿನ ಕಟ್ತಾನೆ. ಅದೇ ದಿನ ದೇವಸ್ಥಾನದಲ್ಲಿ ಊರಲ್ಲಿರೋ ಬೇರೆ ಜನರ ಮದುವೆನೂ ನಡೆಯುತ್ತೆ. ಕೆಲವು ವರ್ಷಗಳ ಹಿಂದೆ ಮುಚ್ಚಿದ ದೇವಸ್ಥಾನ ಅಲ್ವಾ, ಅದಕ್ಕೆ ದೇವಸ್ಥಾನನ ಸ್ವಚ್ಛ ಮಾಡಿಸೋ ಕೆಲಸದಲ್ಲಿದ್ದೀನಿ. ನೀವು ಕೂಡ ಮದುವೆ ಏರ್ಪಾಡಲ್ಲೇ ಇರಿ. ರುದ್ರಾಣಿ, ನನ್ನ ಹತ್ರ ಏನೋ ಮಾತಾಡಬೇಕು ಅನ್ಕೋತಿದ್ದೀರಾ? ಸಂಕೋಚ ಯಾಕೆ? ಹೇಳಿ, ಮಾತಾಡಿ. ತಪ್ಪು ನಡೀತಾ ಇರ್ಬೇಕಾದ್ರೆ ಅದು ನಡೀದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ದೇವ್ರು ಸ್ವಲ್ಪ ಸಮಯ ಕೊಡ್ತಾನೆ. ಆ ಸಮಯದೊಳಗಡೆ ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಸಮಯ ಇನ್ನೂ ಮೀರಿಲ್ಲ. ನೀನು ನಿನ್ನ ಮಗಳು ಸರಿಯಾಗಿ ಯೋಚನೆ ಮಾಡಿ. ನೀವು ಹೇಳ್ತಿರೋದು ತಪ್ಪು ಮಾಡೋರ ವಿಷಯದ ಬಗ್ಗೆ. ನಮಗೇನು ಸಂಬಂಧ ಹೇಳಿ? ನಾವು ಮತ್ತೆ ಯೋಚನೆ ಮಾಡಬೇಕಾಗಿರೋ ಅಗತ್ಯನೇ ಇಲ್ಲ. ಯಾಕೆ ಅಂದರೆ ನಾವು ತಪ್ಪು ಮಾಡ್ತಿಲ್ಲ, ಅದಕ್ಕೆ. ನಾವು ತುಂಬ ಒಳ್ಳೆ ರೀತಿಲಿ ಮುಂದೆ ಹೋಗ್ತಿದ್ದೀವಿ. ನೀವು ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಮುಂದೆ ಬರ್ತಿದ್ದೀರಾ, ಬರಬೇಕು ಕೂಡ. ನನ್ನ ಮಗನಿಗೆ ನಿನ್ನ ಮಗಳಂದ್ರೆ ಇಷ್ಟ ಇಲ್ಲ. ಬಲವಂತದಿಂದ ಮದುವೆ ಮಾಡಿಸಿದ ಮಾತ್ರಕ್ಕೆ ಮನಸ್ಸುಗಳು ಒಂದಾಗತ್ತಾ? ಅವ್ರ ಸಂಸಾರ ಚೆನ್ನಾಗಿರತ್ತಾ ಹೇಳು? ತಾಳಿ ಬಿತ್ತು ಅಂದ್ರೆ ಮನ್ಸು ಒಂದಾಗತ್ತೆ, ಸಂಸಾರನೂ ಚೆನ್ನಾಗಿರತ್ತೆ. ಮದುವೆ ಆದ್ಮೇಲೆ ಎಲ್ಲ ಬದಲಾಗತ್ತೆ. ನಮ್ಮ ಕಾಲದಲ್ಲಿ ಮದುವೆಗೂ ಮುಂಚೆ ನಮ್ಮನ್ನ ಮದುವೆ ಮಾಡ್ಕೊಳ್ಳೋನು ಹೇಗಿರ್ತಾನೋ ನಮ್ಗೇನಾದ್ರೂ ಗೊತ್ತಿತ್ತಾ? ಮತ್ತೆ ನಮ್ಮ ಮದುವೆ ಆಗ್ಲಿಲ್ವಾ? ನಾವು ಗಂಡನ ಜೊತೆ ಸಂಸಾರನ ಸಾಗಿಸ್ಲಿಲ್ವಾ? ನೀವು ಅಮಾಯಕರ ಥರ ಮಾತಾಡ್ತಿದ್ದೀರಾ. ಹಠ ಹಿಡ್ದಿರೋ ನಿನ್ನ ಮಗಳಿಗೆ ನ್ಯಾಯ ಕೊಡೋದಕ್ಕೋಸ್ಕರ ನನ್ನ ಸೋದರ ಸೊಸೆಗೆ ಕಷ್ಟ ಕೊಡ್ತಾ ಇದ್ದೀರಾ. ಇದು ನ್ಯಾಯ ಅನಿಸ್ತಿಲ್ಲ. ನನ್ನ ಮನೆ ಮಗಳ ಶಾಪ ನಿನ್ನ ಮನೆ ಮಗಳಿಗೆ ತಾಕದೇ ಇರುತ್ತಾ? ಇಷ್ಟು ದೂರ ಬಂದ್ಮೇಲೆ ಇಂಥ ಶಾಪದ ಮಾತುಗಳು ಹೇಳ್ತಿದ್ದೀರಾ? ಅಯ್ಯೋ, ಶಾಪ ಅಲ್ಲ ರುದ್ರಾಣಿ, ವಾಸ್ತವ ಮಾತಾಡ್ತಿದ್ದೀನಿ. ಅವನಿಗೆ ಅನ್ಯಾಯ ಆದ್ರೆ ಅದು ಅಲೇಖ್ಯ ಜೀವನಕ್ಕೆ ಶುಭ ಅಲ್ಲ. ನಾನು ಸತ್ತೋದ್ರೂ ಪರವಾಗಿಲ್ಲ, ನೀನು ನಿನ್ನ ಗಂಡನಿಂದ ದೂರ ಆಗ್ಬೇಡ ಅಮ್ಮ ಅಂತ ಅವನಿಗೆ ತುಂಬ ಸಲ ಬುದ್ಧಿ ಹೇಳ್ದೆ. ಆದರೂ ಸರಿ, ನನ್ನ ಮಾತು ಕೇಳ್ದೇನೆ ಕೊಟ್ಟ ಮಾತಿಗೆ ಕಟ್ಟುಬದ್ಧಳಾಗಿದ್ದಾಳೆ. ಅಂತ ಒಳ್ಳೆ ಹುಡುಗಿಗೆ
ಕಣ್ಣೀರ್ ಹಾಕ್ಸೋದು ಎರಡು ಕುಟುಂಬಕ್ಕೆ ಒಳ್ಳೇದಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ. ಮಾಡೋದೆಲ್ಲ ನೀವು ಮಾಡ್ಬಿಟ್ಟಾಯ್ತು, ಈಗ ಬುದ್ಧಿ ಮಾತು ಹೇಳ್ತಿದ್ದೀರಲ್ಲ. ನಾನೇನ್ ಮಾಡ್ದೆ? ಆವತ್ತು ಶ್ರೀಕರ್ ಹತ್ರ ತಾಳಿ ತೆಗೆಸದೆ ಇದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಇಷ್ಟು ದೂರ ಬರ್ತಾ ಇರ್ಲಿಲ್ಲ. ಇವತ್ತು ನೀವು ಅವನಿ ಬಗ್ಗೆ ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಿದ್ದೀರಾ. ಮತ್ತೆ ಆವತ್ತು ನನ್ನ ಮಗಳ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ಲಿಲ್ಲ? ನಾನ್ ಎಷ್ಟೆಲ್ಲ ಬೇಡ್ಕೊಂಡೆ, ನನ್ನ ಮಾತು ಕೇಳಿದ್ರ ನೀವು? ಕೇಳಲಿಲ್ಲ. ಆಗ ನಾನ್ ಎಷ್ಟು ನೋವುಪಟ್ಟೆ. ಈಗ ನಿಮ್ ನೋವಿನ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಬೇಕು? ನೀವು ಮಾತಾಡ್ತಿರೋದ್ರಲ್ಲಿ ನ್ಯಾಯ ಇಲ್ಲ. ನೀನು ಮಾತಾಡ್ತಿರೋದ್ರಲ್ಲಿ ಸ್ವಲ್ಪನೂ ನ್ಯಾಯ ಇಲ್ಲ. ಈ ನಿಮ್ ಮಾತನ್ನ ನಿಮ್ 3 ಜನರ ಮುಂದೆ ಮಾತಾಡಿ. ವೇದವತಿ ಊಸರವಳ್ಳಿ ಹಾಗೆ ಗಂಟೆಗೊಂದು ಬಣ್ಣ ಗಂಟೆಗೊಂದು ಮಾತು ಬದಲಾಯಿಸ್ತಾಳೆ ಅಂತ ಜನರು ನಿಮ್ಗೆ ಛೀ ಮಾರಿ ಹಾಕ್ತಾರೆ. ಈಗ್ಲೇ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇಷ್ಟು ದೂರ ಬಂದ್ಮೇಲೆ ನೀವು ಬೇರೆ ಆಲೋಚನೆ ಮಾಡಬೇಡಿ. ಶ್ರೀಕರ್ ಅಲೇಖ್ಯ ಮದುವೆಗೆ ನಮ್ಮೂರಿನ ದೇವಸ್ಥಾನ ಅಂದವಾಗಿ ರೆಡಿ ಆಗ್ತಿದೆ. ಎಲ್ರು ಆನಂದವಾಗಿ ಮದುವೆ ಸಂಭ್ರಮನ ಆಚರಿಸೋಣ. ನಿಮ್ಮ ಅವನಿಗಾದ್ರೆ ಒಂದು ನ್ಯಾಯ, ನನ್ನ ಅಲೇಖ್ಯಾಗಾದ್ರೆ ಇನ್ನೊಂದು ನ್ಯಾಯನಾ? ಎಷ್ಟೇ ಅರ್ಥ ಮಾಡಿಸ್ಬೇಕು ಅಂತ ನೋಡ್ತಿದ್ರು, ರುದ್ರಾಣಿ ಮಾತು ಕೇಳ್ತಿಲ್ಲ. ಅವನಿಗೆ ಹೇಗ್ ನ್ಯಾಯ ಸಿಗುತ್ತೋ ಏನೋ. ಕೊನೆ ಗಳಿಗೆಯಲ್ಲಾದ್ರೂ ದೇವರು ಅವನಿಗೆ ನ್ಯಾಯ ಕೊಡಬೇಕು. ಅವನಿ ನಿನಗೋಸ್ಕರ ತುಂಬಾ ತ್ಯಾಗ ಮಾಡಿದಾಳೆ, ಇನ್ನೂ ಮಾಡ್ತಾನೆ ಇದ್ದಾಳೆ. ಆದ್ರೂ ಅವಳ ಮೇಲೆ ನಿನಗಿನ್ನೂ ಕರುಣೆ ಬರ್ತಿಲ್ವಾ ತಾಯಿ? ಆ ಜೋಡಿನ ಹೇಗ್ ಬೇರೆ ಮಾಡಬೇಕು ಅನ್ಕೋತಿದ್ಯಾ? ಯಾಕೆ ಅಲೇಖ್ಯ ಮನ್ಸನ್ನ ಬದಲಾಯಿಸಿ ಹೊರಗಡೆ ಕಳ್ಸೋದಕ್ಕಾಗ್ತಿಲ್ಲ? ವೇದವತಿ ಅವರೇ, ವೇದವತಿ ಅವರೇ, ಶ್ರೀಕರ್, ಅವನಿ, ಎಲ್ರೂ ಒಂದ್ ಸ್ವಲ್ಪ ಆಚೆ ಬನ್ನಿ. ನಡೀರಿ. ಯಾಕೆ ಹೀಗೆ ಹಾಕ್ಸಿದೀರಾ? ನಮ್ ಏರಿಯಾನಲ್ಲಿ ಈ ವಿಷಯದ ಬಗ್ಗೆ ಎಲ್ರಿಗೂ ಗೊತ್ತಾಗಿ ದೊಡ್ಡ ರಾಧ ಅಂತಾನೆ ಆಗಿದೆ. ನಿಮ್ ಏರಿಯಾದಲ್ಲ, ಇಡೀ ಊರಿಗೆ ಗೊತ್ತಾಗೋಗಿದೆ. ನಾವು ಕೂಡ ಈ ವಿಷಯದ ಬಗ್ಗೆನೇ ಬೇಜಾರು ಮಾಡ್ಕೋತಿದೀವಮ್ಮ. ಅಲೇಖ್ಯ ಆತರ ಬಿದ್ದು ಇಂಥ ಒಂದು ಪ್ರಕಟಣೆ ಕೊಟ್ಟಿದ್ದಾಳೆ. ಎಲ್ರೂ ತುಂಬಾ ಬೇಜಾರ್ ಮಾಡ್ಕೋತಿದ್ದಾರೆ. ಹಾಗಿದ್ದಾಗ ಅವನಿ ಅಲೇಖ್ಯಗೆ ಯಾಕೆ ಮಾತು ಕೊಡ್ಬೇಕಿತ್ತು? ಮದ್ವೆ ಮಾಡೋದಕ್ಕಾಗಲ್ಲ, ಅಮ್ಮನವ್ರನ್ನ ನಮ್ಮನೆಗೆ ಹೇಗ್ ತಂದ್ಕೊಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು ಅಂತ ಅವತ್ತೇ ಹೇಳ್ಬಿಡ್ಬೇಕಾಗಿತ್ತು. ಅವತ್ತು ಪೌರ್ಣಮಿ ಹತ್ರ ಬಂದಿತ್ತು ಅಲ್ವಾ, ಅದಕ್ಕೆ ಅವನಿಗೆ ಬೇರೆ ಆಪ್ಷನ್ ಇಲ್ದೆ ಹಾಗೆ ಕಮಿಟ್ ಆಗೋದ್ಲು. ಆಹಾ, ಅವಾಗ ಕಮಿಟ್ ಆಗಿ ಇವಾಗ ಆಗಲ್ಲ ಅಂದ್ಬಿಟ್ರೆ ಬಿಟ್ಬಿಡ್ತಾರ? ಯಾರು ಏನೇ ಅನ್ಕೊಂಡ್ರು ಮದುವೆ ಅಂತೂ ನಡೀದೇ ಇರಲ್ವಲ್ಲ. ನನ್ ತಂಗಿ ನಿಮ್ ಮನೆಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾಳೆ. ಮದ್ವೆ ಆದ್ಮೇಲೆ ನನ್ ತಂಗಿನ ಏನ್ ಮಾಡ್ಬೇಕು ಅನ್ಕೋತಿದ್ದೀರಾ? ನನ್ ತಂಗಿಗೆ ಎಂತ ನ್ಯಾಯ ಕೊಡ್ಬೇಕು ಅನ್ಕೋತಿದ್ದೀರಾ? ಹೊರಗಿಂದ ಬೇರೆ ಸೊಸೆನ್ ತಂದ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಮತ್ತೆ ಇರೋ ಸೊಸೆ ಪರಿಸ್ಥಿತಿ ಏನು? ನನ್ನ ಹೆಂಡತಿ ಬದುಕೆ ಇದ್ದಾಳೆ. ನನ್ನ ಹೆಂಡತಿಗೂ ನನಗೂ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ. ನನ್ನ ಹೆಂಡತಿ ನನ್ನಿಂದ ಡಿವೋರ್ಸ್ ತಗೊಂಡಿಲ್ಲ. ಹಾಗಿದ್ದಾಗ ಈ ಮನೆಯಿಂದ ಹೇಗೆ ಕಳಿಸ್ತಾರೆ? ಅದು ನ್ಯಾಯ ಹೇಗಾಗತ್ತೆ? ಯಾವ ನ್ಯಾಯಾಲಯ ಆದ್ರೂ ಯಾಕೆ ಒಪ್ಕೊಡುತ್ತೆ? ಏನಿದೆ, ಅವನಿಗೆ ಕೊಡ್ಬೇಕಾಗಿರೋದನ್ನ ಕೊಟ್ಟು ಇಡ್ಬೇಕಾಗಿರೋದನ್ನ ಇಟ್ಟು ಕಳಿಸ್ತಾರೆ. ನಿನ್ ವಿಷಯದಲ್ಲೇ ಹಾಗೆ ನಡೆದ್ರೆ ನಿನಗೆ ಓಕೆನಾ? ನನಗ್ಯಾಕೆ ನಡೆಯುತ್ತೆ?
ನಾನೇನೋ ನನ್ ಗಂಡನ ಬಿಡ್ತೀನಿ ಅಂತ ಯಾರಿಗೂ ಮಾತ್ ಕೊಟ್ಟಿಲ್ಲ ಅಲ್ವಾ? ನನ್ನ ತಂಗಿಗೆ ಹೇಗೆ ನ್ಯಾಯ ಕೊಡಿಸ್ತಿರೋ ಹೇಳಿ ವೇದವತಿ ಅವರೇ. ಆ ಅಮ್ಮನವ್ರೆ ಅವನಿಗೆ ನ್ಯಾಯ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀವಮ್ಮ. ನಮಗೇನು ಅರ್ಥ ಆಗ್ತಿಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಕೊನೆ ನಿಮಿಷದಲ್ಲಾದ್ರೂ ಏನೋ ಒಂದು ಅದ್ಭುತ ನಡೆಯುತ್ತೆ ಅಂತ ಅನಿಸ್ತಿದ್ಯಮ್ಮ. ಇಬ್ರು ಹೀಗೆ ಕೈಲಾಗ್ದಿರೋರು ಹಾಗೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಕ್ಕ, ನಿಂಗೆ ನೆನಪಿದೆಯಾ ದೊಡ್ಡ ಮನೆ ಸೊಸೆ ಆಗ್ತೀನಿ ಅಂತ ನನ್ನ ಜಾತಕ ನೋಡಿ ಒಬ್ಬ ಜ್ಯೋತಿಷಿ ಹೇಳಿದ್ದ. ದೊಡ್ಡ ಮನೆ ಸೊಸೆ ಆಗ್ತಾಳೆ, ಗೌರವ ಹೊಂದಿರೋ ದೊಡ್ಡ ಮನೆಗೆ ಇವಳು ಕಾಲಿಡ್ತಾಳೆ. ಆದರೆ ಅವ್ರು ಅಲ್ಲಿವರೆಗೆ ಹೇಳಿದ್ರೆ ಹೊರತು ಆ ದೊಡ್ಡ ಮನೇಲಿ ನನಗೆ ತುಂಬ ಸಮಸ್ಯೆಗಳಿರುತ್ತೆ ಅಂತ ಆ ದೊಡ್ಡ ಮನೆಯಿಂದ ಸ್ವಲ್ಪ ಕಾಲದ ನಂತರ ಗಂಡನ್ ಬಿಟ್ಟು ಹೊರಗಡೆ ಬರಬೇಕಾಗಿ ಬರುತ್ತೆ ಅಂತ ಅವರವತ್ತು ಹೇಳಲೇ ಇಲ್ಲ. ಬಹುಶಃ ಅವತ್ತು ಅವ್ರಿಗೆ ಕೂಡ ನನ್ನ ಹಣೆ ಬರಹದಲ್ಲಿ ಕಾಣಿಸಿರಲ್ಲ. ದಿನಗಳು ಒಂದೇ ಥರ ಇರತ್ತೆ ಅನ್ಕೊಳ್ಳೋದು ನಮ್ಮ ದುರಾಸೆ ಅಕ್ಕ. ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಾನು ಮಾತು ಕೊಟ್ಟು ಇವತ್ತು ಈ ಪರಿಸ್ಥಿತಿಲಿದ್ದೀನಿ. ಅದು ನನ್ನ ಇನ್ನೆಷ್ಟು ಮುಳುಗಿಸ್ಬೇಕು ಅನ್ಕೋತಾ ಇದೆಯೋ ನೋಡೋಣ ಅಕ್ಕ. ಅಷ್ಟಕ್ಕೂ ಇನ್ನೂ ಮುಳುಗೋದೇನೇ ಇದೆ? ನೀನ್ ಮಾತು ಕೊಟ್ಟಾಗ್ಲೇ ಮುಳುಗೋದೇ ಬುದ್ಧಿಗೇಡಿ. ಒಳ್ಳೇದ್ ಮಾಡೋಕೆ ಅವಸರ ಜಾಸ್ತಿ ನಿನಗೆ. ಹೂವಿನ ಹಾಸಿಗೆನ್ ಬಿಟ್ಟು ಮುಳ್ಳಿನ ಹಾಸಿಗೆನ್ ಹುಡ್ಕೊಳ್ಳೋದ್ರಲ್ಲಿ ಎಲ್ರಿಗಿಂತ ಮುಂದೆ ಇರ್ತೀಯ ನೀನು. ನಿನ್ ಬದುಕೇನು ಅಂತ ಮೊದಲು ನೀನ್ ನೋಡ್ಕೊಳೆ. ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದನ್ನ ನಿಲ್ಸು ಅಂತ ನಿನಗೆ ಸುಮಾರು 100 ಸರ್ತಿ ಹೇಳಿದ್ದೀನಿ. ನನ್ ಕುಟುಂಬ ಅಂತ ಇಲ್ಲಿವರೆಗೂ ತಂದ್ಕೊಂಡಿದ್ಯಾ? ವೇದವತಿ ಅವರೇ, ನಡೆದಿದ್ದೆಲ್ಲ ನನಗೆ ಅನಾವಶ್ಯಕ. ನನ್ನ ತಂಗಿಗೆ ಎಂತ ನ್ಯಾಯ ಕೊಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳಿ ಮೊದಲು. ನಾನು ಹೇಳ್ತೀನಿ ಸುಜಾತ ಅವರೇ. ಅವನಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನಮ್ಮ ಮದ್ವೆ ಆದ್ಮೇಲೆ ಅವನಿಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣ. ಅವನಿಗೆ ಒಳ್ಳೆ ಸಂಬಂಧನ ನಾನು ನೋಡ್ತೀನಿ. ನನಗೆ ಮಾತು ಕೊಟ್ಟಿದ್ದಕ್ಕೆ, ತನ್ನ ಗಂಡನ ಬಿಟ್ಕೊಟ್ಟಿರೋದಕ್ಕೆ ಅವಳಿಗೆ ಗಂಡನ ಹುಡುಕೋ ಜವಾಬ್ದಾರಿನ, ಅವಳ ಮದ್ವೆ ಜವಾಬ್ದಾರಿನ ನಾನು ತಗೋತೀನಿ. ಅವಾಗ ಅವನಿಗೆ ನ್ಯಾಯ ಸಿಗತ್ತೆ ಅಲ್ವಾ? ನಿನ್ ಪ್ರಶ್ನೆಗೆ ಉತ್ತರ ಸಿಗ್ತಾ ಸುಜಾತ ಅವರೇ? ನಾನು ಹೇಳಿದ್ದು ಸರಿಯಾಗೇ ಇದೆಯಾ ಅವನಿ? ನಂಗೆ ಮತ್ತೊಂದು ಮದ್ವೆ ಅನ್ನೋ ಮಾತು ಮತ್ತೊಂದ್ಸಲ ನಿನ್ ಬಾಯಿಂದ ಬಂತು ಅಂದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ. ಎಷ್ಟು ಧೈರ್ಯನೇ ನಿಂಗೆ? ಹೇಗ್ ಕಾಣಿಸ್ತಾ ಇದ್ದೀನಿ ನಿನ್ ಕಣ್ಣಿಗೆ? ಬಟ್ಟೆನ್ ಬದಲಾಯಿಸ್ಕೊಳ್ಳೋ ಅಷ್ಟು ಸುಲಭವಾಗಿ ಗಂಡನ್ ಬದಲಾಯಿಸ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದ್ದೀನ? ಸಾಯಿಸ್ಬಿಡ್ತೀನಿ. ಏನ್ ಅನ್ಕೋತಾ ಇದ್ಯಾ? ಮಾತ್ ಕೊಟ್ಟಿರೋದಕ್ಕೆ ಭಾವನ್ ಜೊತೆ ನಿನ್ ಮದ್ವೆ ಮಾಡಿಸ್ತೀನಿ. ಅಲ್ಲಿವರೆಗೂ ಮಾತ್ರ ಮಾತಾಡು. ನನಗೆ ಇನ್ನೊಂದು ಮದ್ವೆ ಮಾಡೋದಕ್ಕೆ ನೀನ್ ಯಾವಳೆ? ನೀನ್ ಒಂಟಿಯಾಗಿ ಉಳ್ಕೋಬಾರ್ದು ಅಂತಾನೆ ಹಾಗೆ ಹೇಳಿದ್ಲು. ಅದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಾ ಇದ್ಯಾ? ನಿನಗೆ ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಲ್ಲ. ನನಗಂತೂ ಅಲೇಖ್ಯ ಹೇಳಿದ್ದು ವೆರಿ ರೀಸನೇಬಲ್ ಅಂತ ಅನ್ನಿಸ್ತು. ನನಗೂ ಕೂಡ. ಸುಜಾತ ಕೇಳಿದ್ದಕ್ಕೆ ಕರೆಕ್ಟ್ ನ್ಯಾಯ ಅಂದ್ರೆ ಅದೇ. ಎಲ್ರೂ ಬಾಯ್ ಮುಚ್ಚಿ.
ಇದು ನ್ಯಾಯ ಹೇಗಾಗುತ್ತೋ? ಸಂಸ್ಕೃತಿ ಸಂಪ್ರದಾಯದ ಆವಾಸ ಆಗಿರೋ ಈ ಕುಟುಂಬದಲ್ಲಿ ಹುಟ್ಟಿರೋ ನೀವು ಇಂಥ ಮಾತು ಹೇಗಾಡ್ತಿರೋ? ವಾರಸ್ದಾರರು ಮನೆ ಮರ್ಯಾದೆನ ಯಾವತ್ತಿದ್ರೂ ಮುಂದಕ್ಕೆ ತಗೊಂಡು ಹೋಗ್ಬೇಕಣೋ, ಅದನ್ನ ಹಾಳು ಮಾಡಬಾರ್ದು. ಇವಾಗ್ಲೂ ಅಲೆಕ್ಕೆ ಪರವಾಗಿ ಮಾತಾಡ್ತಿದ್ದೀರೇ ಹೊರತು ಅವನಿ ಪರವಾಗಿ ನೀವ್ ಯಾಕೆ ಯೋಚನೆ ಮಾಡ್ತಿಲ್ಲ? ನೀನು ಆಸೆ ಪಡ್ತಿರೋದು ತಪ್ಪು ಅಲೇಖ್ಯ ಅಂತ ಯಾಕೆ ಹೇಳೋಕ್ಕಾಗ್ತಿಲ್ಲ? ನೋಡಿ, ನಾವೆಲ್ಲರೂ ಅವನಿಂದ ಲಾಭ ಪಡೆದಿರೋರೆ, ಅವನಿಂದ ಎಲ್ಲ ಕಿತ್ಕೋತಿದೀವಿ. ಅವನಿಗೆ ನಾವೇನು ಕೊಡೋಕ್ಕಾಗಲ್ವ ಅಂತ ಯಾಕೆ ಯೋಚನೆ ಮಾಡೋಕ್ಕಾಗಲ್ಲ ನೀವು? ಅವನಿ ಶ್ರೀಕರ್ ಬೇರೆ ಆಗ್ದೇನೆ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅದು ನಡೆಯಲ್ಲ ವೇದವತಿ ಅವರೇ. ನೀವಂತ ಕನ್ಸ್ ಕಾಣ್ಬೇಡಿ. ಏಯ್, ಒಂದ್ ವಿಷಯ ನೆನ್ಪಿಟ್ಕೋ, ನನ್ ಭಾವನ್ ಜೊತೆ ನಿನ್ ಮದ್ವೆ ನಡೆಯತ್ತೆ ಅಂತ ನಾನ್ ಅನ್ಕೋತಾ ಇಲ್ಲ. ಒಂದ್ ವೇಳೆ ಮಿಸ್ ಆಗಿ ನಡೆದ್ರು ಕೂಡ ನಾನ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಲ್ಲ. ಶುಭ ಮುಹೂರ್ತದಲ್ಲಿ ನನ್ ಭಾವ ನನ್ ಕತ್ತಿಗೆ ಕಟ್ಟಿರೋ ಪವಿತ್ರವಾದ ಈ ತಾಳಿನ ನಾನು ತೆಗಿಯಲ್ಲ. ಇದು ಶಾಶ್ವತವಾಗಿ ನನ್ ಕತ್ತಲ್ಲಿರತ್ತೆ. ನಾನ್ ಬದುಕಿರೋವರೆಗೂ ಇರತ್ತೆ. ನನ್ ಜೊತೆಗೆ ಚಿತೆನಲ್ಲಿ ಸುಟ್ಟು ಬೂದಿಯಾಗುತ್ತೆ. ಇದು ನಮ್ಮ ಪ್ರೀತಿ ಸಂಕೇತ, ನಮ್ ಸಂಬಂಧಕ್ಕೆ ಗುರ್ತು, ನಮ್ ನೆನಪುಗಳಿಗೆ ಗುರ್ತು, ನಮ್ ಪ್ರಯಾಣಕ್ಕೆ ಗುರ್ತು, ನಮ್ ಸಪ್ತಪದಿಗೆ ಗುರ್ತು, ನಮ್ಮ 7 ಜನ್ಮಗಳಿಗೆ ಗುರ್ತು. ಅರ್ಥ ಆಯ್ತಾ? ಇದು ನನ್ನ ಹತ್ರನೇ ಇರತ್ತೆ, ನನ್ ಜೊತೆಯಾಗಿರತ್ತೆ. ಈ ವಿಷಯನ ನಿದ್ದೆನಲ್ಲೂ ನೆನ್ಪಿಟ್ಕೋ. ಇನ್ನೊಂದ್ಸಲ ಹುಚ್ಚಾಗಿ ಮಾತಾಡ್ಬೇಡ. ಹೇಗಿರುತ್ತೆ? ಶ್ರೀಕರ್ ನನಗ್ ತಾಳಿ ಕಟ್ಟಿದ ಮೇಲೆ ನೀನು ತೆಗಿಲೇಬೇಕು. ಇಬ್ರು ಕತ್ತಲಿದ್ರೆ ಕಷ್ಟ ಆಗತ್ತಲ್ವಾ? ಏಯ್, ತಾಳಿನ ತೆಗಿಯೋ ಮಾತೇ ಇಲ್ಲ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ಈ ಮದುವೆ ಅಂತೂ ಕೊನೆಗೆ ಎಂಥ ತಿರುವು ಪಡ್ಕೊಳ್ಳುತ್ತೋ ಏನೋ ಒಂದೂ ಅರ್ಥ ಆಗ್ತಾ ಇಲ್ಲ. ನಿನ್ ಜೀವನ ಏನಾಗೋಗುತ್ತೋ ನಿನ್ ಬಗ್ಗೆ ನಿನ್ಗೇನು ಅರ್ಥ ಆಗ್ತಿಲ್ಲ. ಯಾವ ಹೆಣ್ಣಿನ ಜೀವನದಲ್ಲಾದ್ರೂ ಕಷ್ಟಗಳು ಕೆಲವು ಕಾಲನೇ ಇರುತ್ತೆ, ಆಮೇಲೆ ಹೋಗುತ್ತೆ. ಆ ಹೆಣ್ಣು ದುರಾದೃಷ್ಟವಂತಳಾಗಿದ್ರೆ ಜೀವನ ಪೂರ್ತಿನೂ ಇರುತ್ತೆ. ಇಷ್ಟು ಒಳ್ಳೆ ಮನೆಗೆ ಸೊಸೆ ಆಗಿರೋ ನಿನ್ನ ಅದೃಷ್ಟವಂತಲು ಅನ್ಕೋಬೇಕಾ, ದುರಾದೃಷ್ಟ ಅನ್ಕೋಬೇಕಾ? ಒಂದ್ ಕಡೆ ಏನೋ ಕೊಟ್ಟಿರೋ ಮಾತನ್ನ ತಪ್ಪಲ್ಲ ಮದ್ವೆ ಮಾಡಿಸ್ತೀನಿ ಅಂತಿದ್ಯಾ, ಮತ್ತೊಂದ್ ಕಡೆ ತಾಳಿ ತೆಗೆಯಲ್ಲ ಅಂತಿದ್ಯಾ. 2 ಮಾತು ಎಷ್ಟು ಅಪಾಯ ಅಂದ್ರೆ 2 ದೋಣಿಗಳ ಮೇಲೆ ಪ್ರಯಾಣ ಮಾಡೋಷ್ಟು ಅಪಾಯ. ಏನ್ ಮಾಡು ಅಂತ್ಯ? ನಾವು ಬೇರೆ ಆಗಲ್ಲ ಅನ್ನೋ ನಂಬಿಕೆ ಇದೆ. ಅವ್ರ ಮದ್ವೆ ನಡೆಯತ್ತೇನೋ ಅನ್ನೋ ಅನುಮಾನನೂ ಇದೆ. ಅದಕ್ಕೆ ಹಾಗೆ ಮಾತಾಡ್ಬೇಕಾಗಿ ಬರ್ತದೆ. ಅತ್ತೆ ಮಾವ ಇದಕ್ಕೂ ಮುಂಚಿನ ಹಾಗೆ ನಿನ್ ಮೇಲೆ ಕೋಪ ಮಾಡ್ಕೊಳ್ದಿದ್ರು ಸಪೋರ್ಟ್ ಆಗೇ ಇದಾರಲ್ವಾ? ಎಲ್ರನ್ನೂ ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ಅನ್ಕೋತಿದ್ಯಾ? ನಿನ್ ಭವಿಷ್ಯ ಏನು? ಭವಿಷ್ಯದ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅಕ್ಕ. ಮೊದಲು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು, ಅದ್ರ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಏನಾಗಬೇಕು ಅಂತಿರತ್ತೋ ಅದೇ ಆಗತ್ತೆ. ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಏನ ಮಾತು? ಭವಿಷ್ಯದ ಬಗ್ಗೆ ಒಂದು ತಿಳುವಳಿಕೆ ಇವಾಗಿಂದನೇ ಇರ್ಬೇಕಲ್ವಾ? ಹಾಗೆ ಏನು ಯೋಚನೆ ಮಾಡಿದ್ಯಾ ಅಂತ ಕೇಳ್ತಿದ್ದೀನಿ. ಒಂದ್ ಮಾತ್ರ ಹೇಳ್ಬಲ್ಲೆ, ಯಾರಿಗೂ ಭಾರ ಆಗಲ್ಲ. ಕೆಲಸ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರ ಜೀವನನೇ ಆದ್ರೂ ಮುಂದೆ ಹೋಗುತ್ತೆ, ಆದ್ರೆ ನಿನ್ ಜೀವನ ಮಾತ್ರ ಹಿಂದೆ ಹೋಗ್ತಿದೆ. ನನ್ನ ಜೀವನ ಎಲ್ಲಿ ಶುರುವಾಯ್ತೋ
ಅಲ್ಲಿಗೆ ವಾಪಸ್ ಹೋಗ್ತಾ ಇದೆ. ಅದರಲ್ಲಿ ನಷ್ಟ ಏನಿದೆ ಅಕ್ಕ? ಈ ಮಂಗಳಸೂತ್ರ ನನ್ನ ವಾಪಸ್ ಹಿಂದಕ್ಕೆ ಕಳಿಸಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಸಮಸ್ಯೆಗಳನ್ನ ಭೇದಿಸೋ ಅಂತ ಸಾಮರ್ಥ್ಯ ಇರೋಳು ನೀನ್ ಈಗ ಮಾತಾಡ್ಬೇಡ. ಅಮ್ಮನವ್ರ ಕೃಪೆ ಇರುತ್ತೆ, ಅನುಗ್ರಹ ಇರುತ್ತೆ ಅಂತ ಹೇಳಿ ಹಾಗೆ ಮಾತಾಡ್ದೇನೆ ಮದ್ವೆಗೂ ಮುಂಚೆ ಆಲೇಖ್ಯನ ಈ ಮನೆಯಿಂದ ಹೊರಗಡೆ ಹೇಗೆ ಹಾಕ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಇನ್ನು ತುಂಬಾ ಸಮಯ ಇಲ್ಲ.